ಎದುರಾಯಿತು ಈಗ ಅಥಣಿ ತಲೆನೋವು ಮುನಿಸಿಕೊಂಡಂತ ಡಿಸಿಎಂ ಲಕ್ಷ್ಮಣ ಸವದಿ ಮನವೊಲಿಕೆ ಯತ್ನ ಮಾಡಲಾಗ್ತಾ ಇದೆ. ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಬರೋದಕ್ಕೆ ಸಿಎಂ ಫೋನ್ ಮಾಡಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಗೆ ಎಲ್ಲೋ ಒಂದ್ ಕಡೆ ನಿರೀಕ್ಷೆ ಇತ್ತು, ನನಗೆ ಟಿಕೆಟ್ ಸಿಗುತ್ತೆ, ಮಹೇಶ್ ಕುಮಟಳ್ಳಿ ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ರಾಯ್ತು ಅನ್ನುವ ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ಆದ್ರೆ ಎಲ್ಲಾ ಅನರ್ಹ ಶಾಸಕರಿಗೂ ಕೂಡ ರೋಷನ್ ಬೇಗ್ ಮತ್ತು ಇಲ್ಲಿ ಪ್ರಮುಖವಾಗಿ ರಾಣಿಬೆನ್ನೂರಿನ ಅನರ್ಹ ಶಾಸಕರಾಗಿದ್ದಂತ ಆರ್ ಶಂಕರ್ ಹೊರತುಪಡಿಸಿ ಎಲ್ಲರಿಗೂ ಕೊಡ್ಲಾಯ್ತು. ಸೊ ಹೀಗಾಗಿ ಅಸಮಾಧಾನಗೊಂಡಿದ್ರು ಲಕ್ಷ್ಮಣ್ ಸವದಿ. ಶ್ರೀರಾಮುಲುಗೆ ಇದೆಂತ ಸಂಕಷ್ಟ, ಜೊತೆಗಿದ್ದಂತ ತಪ್ಪಿಗೆ ಇದೆಂತ ಶಿಕ್ಷೆ. ಅಂದು ಶ್ರೀರಕ್ಷೆ, ಇಂದು ಶ್ರೀ ಶಿಕ್ಷೆ. ಬಳ್ಳಾರಿಯಲ್ಲಿ ಸೈಡ್ ಲೈನ್ ಆಗ್ತಾ ಇದ್ದಾರಾ ರೆಡ್ಡಿ ಬ್ರದರ್ಸ್ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಶ್ರೀರಾಮುಲುಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ಕೊಡ್ಲಾಗಿರ್ಲಿಲ್ಲ. ಇಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿಯನ್ನ ಆನಂದ್ ಸಿಂಗ್ ಅವರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಶ್ರೀರಾಮುಲು ಅವರಿಗೆ ಕೊಟ್ಟಿರಲಿಲ್ಲ. ವಿಜಯನಗರ ಬೈ ಎಲೆಕ್ಷನ್ ಉಸ್ತುವಾರಿಯೂ ಕೂಡ ಈಗ ಶ್ರೀರಾಮುಲು ಅವರ ಕೈ ತಪ್ಪಿರುವಂತದ್ದು. ಬಳ್ಳಾರಿಯ ಪ್ರಭಾವಿ ನಾಯಕರಲ್ಲಿ ಶ್ರೀರಾಮುಲು ಹಾಗೆ ರೆಡ್ಡಿ ಬ್ರದರ್ಸ್ ಅಗ್ರಗಣ್ಯರು ಈಗ ಅವರನ್ನೇ ಕೈ ಬಿಡಲಾಗ್ತಾ ಇದೆ. ವಿಜಯನಗರ ಬದಲು ಶ್ರೀರಾಮುಲುಗೆ ಹುಣಸೂರು ಹೊಣೆಯನ್ನ ನೀಡಲಾಗಿದೆ. ಪಕ್ಷದ ನಡೆಯಿಂದ ಬೇಸರಗೊಂಡಿದೆ ರೆಡ್ಡಿ ಮತ್ತು ರಾಮುಲು ಪಡೆ ಅಂತ ಹೇಳಲಾಗ್ತಾ ಇರುವಂತದ್ದು. ಶ್ರೀರಾಮುಲುಗೆ ಬಳ್ಳಾರಿಯಿಂದ ದೂರ ಇಡೋದಕ್ಕೆ ಕಾರಣನೂ ಕೂಡ ಇದೆ. ಆನಂದ್ ಸಿಂಗ್ ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ರಾಮುಲು ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ವಿಜಯನಗರ ನೂತನ ಜಿಲ್ಲೆಗೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ರೆಡ್ಡಿ ಟೀಮ್. ಶ್ರೀರಾಮುಲು ಬಿಟ್ಟು ಬೇರೆಯವರಿಗೆ ವಿಜಯನಗರ ಜವಾಬ್ದಾರಿಯನ್ನ ಈಗ ನೀಡಲಾಗಿದೆ. ಅವ್ರು ಯಾರು? ಡಿಸಿಎಂ ಆಗಿರುವಂತಹ ಗೋವಿಂದ ಕಾರಜೋಳ, ಹಾಗೆ ಸಂಸದ ಕರಡಿ ಸಂಗಣ್ಣ, ಇನ್ನು ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ಕಳೆದ ಬಾರಿ ಇದೇ ಆನಂದ್ ಸಿಂಗ್ ಅವರ ವಿರುದ್ಧ ನಿಂತಿದ್ದಂತ ಗವಿಯಪ್ಪ ಆನಂದ್ ಸಿಂಗ್ ಅವರನ್ನ ಗೆಲ್ಲಿಸಬೇಕು ಅಂತ ಇವರಿಗೆಲ್ಲರಿಗೂ ಕೂಡ ಚುನಾವಣಾ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಆದ್ರೆ ಬಳ್ಳಾರಿ ಭಾಗದ ಪ್ರಮುಖ ನಾಯಕರಾಗಿರುವಂತ ಶ್ರೀರಾಮುಲು ಅವರಿಗೆ ಇದರ ಉಸ್ತುವಾರಿಯನ್ನ ನೀಡಿಲ್ಲ. ಅದರ ಜೊತೆಗೆ ಸೋಮಶೇಖರ್ ರೆಡ್ಡಿ ಹೆಸರು ಕೂಡ ಇಲ್ಲ, ಕರುಣಾಕರ್ ರೆಡ್ಡಿ ಹೆಸರು ಕೂಡ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ವಿಜಯನಗರ ಕ್ಷೇತ್ರಕ್ಕೆ ಇವರೇ ಎಲ್ಲಿ ಆನಂದ್ ಸಿಂಗ್ ಅವರ ಗೆಲುವಿಗೆ ತೊಡಕಾಗಬಹುದು ಅನ್ನುವ ಕಾರಣಕ್ಕೆ ಅವರಿಗೆ ಗೇಟ್ ಪಾಸ್ ಅನ್ನ ನೀಡಲಾಗಿದೆ. ಇನ್ನು ಮತ್ತೊಂದ್ ಕಡೆ ಆನಂದ್ ಸಿಂಗ್ ಅವರೇನು ಸುಮ್ಮನೆ ಕೂತ್ಕೊಂಡಿಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಕೂಡ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಆನಂದ್ ಸಿಂಗ್ ಅವರು ಚುನಾವಣೆ ಜೊತೆಯಲ್ಲೇ ಮಗನ ಮದುವೆ ಕೂಡ ಬಂದಿದೆ. ಚುನಾವಣೆ ವೇಳೆಯಲ್ಲೇ ಕ್ಷೇತ್ರದ ಜನರಿಗೆ ಮದುವೆ ಊಟ ಹಾಕ್ಸ್ಲಿಕ್ಕೂ ಕೂಡ ಸಜ್ಜಾಗಿದ್ದಾರೆ. ನೀತಿ ಸಂಹಿತೆ ಇದ್ರೂ ಕೂಡ ಮದುವೆಯ ಹೆಸರಿನಲ್ಲಿ ಭರ್ಜರಿ ಊಟ ಹಾಕ್ಲಿಕ್ಕೆ ಅವರು ರೆಡಿ ಆಗಿರುವಂತದ್ದು. ಅದು ಯಾವತ್ತು ಗೊತ್ತಾ? ಅವರ ಮಗನ ಮದುವೆ ಇರುವಂತದ್ದು ಡಿಸೆಂಬರ್ 1ನೇ ತಾರೀಕು. ಡಿಸೆಂಬರ್ 1ರಂದು ಹೊಸಪೇಟೆಯಲ್ಲಿ ಮನೆ ಮುಂದೆನೆ ಮದುವೆ ಊಟ ಹಾಕ್ಸ್ಲಿಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ ಆನಂದ್ ಸಿಂಗ್ ಅವರು. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಮುಖಂಡರು, ಸಂಬಂಧಿಕರು ಭಾಗಿಯಾಗುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಡಿಸೆಂಬರ್ 1ರಂದು ಮದುವೆ ಊಟ, ಡಿಸೆಂಬರ್ 5ನೇ ತಾರೀಕೆ ಮತದಾನ ಇದೆ. ಮದುವೆಗೆ ಬರುವ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ಮದುವೆ ಊಟವನ್ನ ಹಾಕಿಸಲಾಗ್ತಾ ಇದೆ. ಮಗ ಸಿದ್ಧಾರ್ಥ್ ಮದುವೆ ಕುರಿತು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಆದಂತ ಆಗ್ತಾ ಇದೆ. ಇಲ್ಲಿ ಒಂದ್ ಕಡೆ ಮಗನ ಮದುವೆ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಚುನಾವಣಾ ಪ್ರಚಾರ, ಚುನಾವಣೆಗೆ ಒಂದ್ ರೀತಿಯಾಗಿ ಜನರನ್ನ ಆಕರ್ಷಣೆ ಮಾಡದಂತೆ ಆಗುತ್ತೆ ಅನ್ನುವ ಲೆಕ್ಕಾಚಾರನೂ ಕೂಡ ಇದೆ ಆನಂದ್ ಸಿಂಗ್ ಅವರಿಗೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಆದ್ರೆ ಅದಕ್ಕೂ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಈಗಾಗಲೇ ನಮ್ಮ ಸಚಿವರನ್ನ ಮತ್ತು ಸಂಘಟನೆ ಕಡೆಯಿಂದ ಯಾರು ಪ್ರಮುಖರು ಇರಬೇಕು ಅವರೆಲ್ಲರನ್ನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಯೋಜನೆ ಮಾಡಿದ್ದೇವೆ. ಆದ್ದರಿಂದ ಈ ಬಾರಿ 9ನೇ ತಾರೀಕು ಡಿಸೆಂಬರ್ ಫಲಿತಾಂಶ ಬಂದ ಮೇಲೆ ರಾಜ್ಯದ ರಾಜಕೀಯಕ್ಕೆ ಹೊಸ ತಿರುವು ಸಿಗುತ್ತೆ. ನಾವು ಯಾರ ಜೊತೆನೂ ಅವಲಂಬಿತರಾಗಿ ಸ್ವತಂತ್ರವಾಗಿ ನಾವು ಇನ್ನು 3.5 ವರ್ಷ ಆಡಳಿತವನ್ನು ನಡೆಸೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಅದಕ್ಕೆ ಜನ ಈ 15 ಕ್ಷೇತ್ರದಲ್ಲಿ ಆಶೀರ್ವಾದ ಮಾಡಬೇಕು. ಜಾತಿ, ಕುಲ, ಗೋತ್ರ ಏನು ನೋಡ್ದೇ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಸೂಚಿಸೋದ್ರ ಮೂಲಕ
ನಮ್ಮ 15 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ಈಗ ರೋಷನ್ ಬೇಗ್ ಅವರ ಮುಂದಿನ ಏನಂದ್ರೆ ಅವ್ರಿಗೆ ನಾನು ಮಾತಾಡ್ತಿದ್ದೆ ಅದನ್ನು ಬಹಿರಂಗವಾಗಿ ಎಲ್ಲ ಚರ್ಚೆ ಮಾಡೋಕ್ಕಾಗಲ್ಲ. ಅವನು ಕುಂತು ಮಾತನಾಡಿದ್ದೇನೆ ಅವ್ರ ಜೊತೆಗೆ. ಅವರ ಸಹರ್ಷದಿಂದ ಹೋಗಿದ್ದಾರೆ. ಮುಂದೇನು ಮಾಡ್ತಾರೆ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡುವಂಥ ನೋಡೋಣ. ನಾನು ಅದ್ರ ಬಗ್ಗೆ ಯಾವುದು ಹೇಳೋಕೆ ಹೋಗಲ್ಲ, ಅದು ಅವ್ರಿಗೆ ಬಿಟ್ಟಂಥದ್ದು. ಆದರೆ ಅವ್ನು ಕರೆಸಿ ಮಾತನಾಡಿ ನಮ್ಮ ಸರವಣ ಗೆಲ್ಸಕ್ಕೆ ನೀವು ಸಹಕಾರ ಕೊಡ್ತಾರೆ. ಇವತ್ತು JDS ಅವ್ರ ಜೊತೆ ಭೇಟಿ ಮಾಡ್ತಾರೆ ಅಂತ ನಾನು ಆ ಬಗ್ಗೆ ಎಲ್ಲ ಚರ್ಚೆ ಮಾಡಲ್ಲಪ್ಪ. ಅವರು ಸ್ವಾತಂತ್ರ್ಯ ಇದೆ, ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು. ಅದಕ್ಕೆ ನಾನೇ ಕಟ್ಟಿ ಮಾಡೋಕ್ಕೆ ಹೋಗ್ತೀನಿ. ನಾನೇನು ಮಾತಾಡಬೇಕು ಅದನ್ನು ಮಾತಾಡಿದ್ದೇನೆ. ನಮಗಿದ್ದದ್ದು ಇವೆರಡೂ ಕ್ಷೇತ್ರ ಅತ್ಯಂತ ಪ್ರಮುಖವಾದ ಕ್ಷೇತ್ರ. ಎರಡು ಸ್ಪಷ್ಟ ಆಗಿದೆ. ಈಗ ಮುಂದೆ ನಾವು ಚುನಾವಣೆ ಕಣಕ್ಕೆ ಇಳಿಯೋದಕ್ಕೆ ನಾಳೆಯಿಂದ ಕೆಲಸ ಮಾಡೋಕ್ಕೆ ಅನುಕೂಲ. ಸರ್, ಈಗ ಶರತ್ ಬಚ್ಚೇಗೌಡರನ್ನ ಕರೆದ್ಬಿಟ್ಟು ಮಾತಾಡುವಂಥದ್ದು ಏನಾದರೂ ಇದೆ ಅಂತ ಇನ್ನೂವರೆಗೂ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿ ನೋಡಿದ್ರಿ.